ಹಾಯ್ ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ GS ಸ್ಟಡಿ ಸರ್ಕಲ್ಗೆ ಸ್ವಾಗತ. ಬನ್ನಿ ಡಿಸೆಂಬರ್ ತಿಂಗಳ ಪ್ರಚಲಿತ ವಿದ್ಯಮಾನಗಳನ್ನು ನೋಡ್ತಾ ಹೋಗೋಣ. ಪ್ರಮುಖವಾಗಿರ್ತಕ್ಕಂಥದ್ದು ಇಲ್ಲಿ ಡಿಸ್ಕಷನ್ ಮಾಡೋಣ. ಮುಖ್ಯವಾಗಿ ಮೊದಲನೇದಾಗಿ ಡಿಸೆಂಬರ್ 20 ಅಂತಾರಾಷ್ಟ್ರೀಯ ಮಾನವ ಐಕ್ಯತೆಯ ದಿನ ಅಂತಕ್ಕಂಥದ್ದು. ಯಾವುದು? ಡಿಸೆಂಬರ್ 20 ಅಂತಾರಾಷ್ಟ್ರೀಯ ಮಾನವ ಐಕ್ಯತೆ ದಿನ ಅಂತೇಳಿ ಆಚರಿಸಲಾಗುತ್ತದೆ. ಯಾಕಂದರೆ ವಿವಿಧತೆಯಲ್ಲಿ ಏಕತೆ ಮತ್ತು ಗೌರವವನ್ನು ಸಲ್ಲಿಸಲಿಕ್ಕೋಸ್ಕರ ಮಾನವನ ಐಕ್ಯತೆ ದಿನವನ್ನಾಗಿ ಪ್ರತಿ ವರ್ಷ ಡಿಸೆಂಬರ್ 20 ಆಚರಿಸಲಾಗುತ್ತದೆ ಅಂತಕ್ಕಂಥದ್ದು. ಅದೇ ರೀತಿ ನೋಡ್ತೀವಿ, ವಿಶ್ವಸಂಸ್ಥೆ ಸಾಮಾನ್ಯ ಸಭೆಯು ಪ್ರತಿ ವರ್ಷ ಡಿಸೆಂಬರ್ 20 ಅಂತಾರಾಷ್ಟ್ರೀಯ ಮಾನವ ಐಕ್ಯತಾ ದಿನವೆಂದು ಘೋಷಿಸಿತು. ಅದು ಯಾವಾಗಿನಿಂದ ಜಾರಿಗೆ ಬಂತು ಅಂದರೆ ಡಿಸೆಂಬರ್ 22, 2005 ಈ ನಿರ್ಣಯವನ್ನು ಅಂಗೀಕರಿಸಿ ವಿಶ್ವ ಸಾಲಿಟರಿ ಫಂಡನ್ನು ಜನರಲ್ ಅಸೆಂಬ್ಲಿಯಲ್ಲಿ ಡಿಸೆಂಬರ್ 20, 2002 ಇದನ್ನು ಸ್ಥಾಪಿಸಲಾಯಿತು. ಅಲ್ಲಿಂದ ಪ್ರತಿ ವರ್ಷ ಡಿಸೆಂಬರ್ 20 ಅಂತಾರಾಷ್ಟ್ರೀಯ ಮಾನವ ಐಕ್ಯತೆ ದಿನವಂತೇಳಿ ಆಚರಿಸುತ್ತಾ ಬರ್ತಾ ಇದೆ. 2023 ವಿಶ್ವ ಮಾನವ ಐಕ್ಯತೆ ದಿನ ಅಥವಾ ಅಂತಾರಾಷ್ಟ್ರೀಯ ಮಾನವ ಐಕ್ಯತೆ ದಿನದ ಘೋಷವಾಕ್ಯ ಏನು ಅಂತ ಕೇಳ್ತಾರೆ. ಬಡತನ, ಭ್ರಷ್ಟಾಚಾರ ಮತ್ತು ಭಯೋತ್ಪಾದನೆ ವಿರುದ್ಧ ಹೋರಾಟ ಅಂತಕ್ಕಂಥದ್ದು. ಪ್ರಮುಖವಾಗಿ 3 ನೆನಪಿನ ಇಟ್ಕೊಳ್ಳಿ. ಬಡತನ, ಭ್ರಷ್ಟಾಚಾರ ಮತ್ತು ಭಯೋತ್ಪಾದನೆ ವಿರುದ್ಧ ಹೋರಾಟ ಅಂತಕ್ಕಂಥ ಒಂದು ಘೋಷವಾಕ್ಯದೊಂದಿಗೆ 2023 ಅಂತಾರಾಷ್ಟ್ರೀಯ ಮಾನವ ಐಕ್ಯತೆ ದಿನವನ್ನು ಆಚರಿಸಲಾಯಿತು ಅಂತಕ್ಕಂಥದ್ದು. ಪ್ರಮುಖವಾಗಿ ಜನರಲ್ಲಿ ಒಗ್ಗಟ್ಟನ್ನು ಮೂಡಿಸುವುದಕ್ಕೋಸ್ಕರ ಶಕ್ತಿ ಮೂಲಕ ಭೂ ಸುಧಾರಣೆ, ಆರೋಗ್ಯ ಸೌಲಭ್ಯಗಳು, ಪ್ರಕೃತಿ ವಿಕೋಪಗಳಲ್ಲಿ ನಲುಗಿದವರಿಗೆ ಸಹಾಯ ಹಸ್ತವನ್ನು ನೀಡತಕ್ಕಂಥದ್ದಾಗಿರ್ಬೋದು, ಸಾರ್ವತ್ರಿಕ ಶಿಕ್ಷಣದ ಪ್ರೋತ್ಸಾಹಿಸುವುದಾಗಿರ್ಬೋದು, ಬಡತನ, ಭ್ರಷ್ಟಾಚಾರ, ಭಯೋತ್ಪಾದನೆಯ ವಿರುದ್ಧ ಹೋರಾಟ ಮಾಡುವುದು ಇದರ ಪ್ರಮುಖ ಉದ್ದೇಶವಾಗಿದೆ ಅಂತಕ್ಕಂಥದ್ದು. ಹೇಳಿಕೆಯ ರೂಪದಲ್ಲಿ ಪ್ರಶ್ನೆಗಳು ಬರ್ತಕ್ಕಂಥದ್ದು KS ಪ್ರಶ್ನೆ ಪತ್ರಿಕೆಯಲ್ಲಿ ನೋಡಿರ್ಬೋದು. ಆ ರೀತಿಯಾದಂಥ ಪ್ರಶ್ನೆಗಳು ಇಲ್ಲಿ ಕೇಳಲಾಗುತ್ತದೆ. ಅದೇ ರೀತಿ ಮುಂದೆ ನೋಡ್ತಾ ಹೋಗೋಣ. ವಿಶ್ವದ ಅತ್ಯಂತ ಶ್ರೀಮಂತರ ಪಟ್ಟಿ ಬಿಡುಗಡೆಯಾಗಿದ್ದು ಮೊದಲ ಸ್ಥಾನದಲ್ಲಿ ಎಲನ್ ಮಸ್ಕ್ ಅಂತಕ್ಕಂಥದ್ದು ನೋಡ್ತಾ ಹೋಗೋಣ. ವಿಶ್ವದ ಅತ್ಯಂತ ಶ್ರೀಮಂತ ಉದ್ಯಮಿಗಳ ಪಟ್ಟಿಯಲ್ಲಿ ಮೊದಲ ಸ್ಥಾನ ಪಡ್ಕೊಂಡವರು ಎಲನ್ ಮಸ್ಕ್ ಅಂತಕ್ಕಂಥವ್ರು. 2023 ವಿಶ್ವದ ಅತ್ಯಂತ ಶ್ರೀಮಂತರ ಪಟ್ಟಿಯಲ್ಲಿ ಎಲನ್ ಮಸ್ಕ್ ಅವರು ಮೊದಲ ಸ್ಥಾನ ಪಡೆದುಕೊಂಡಿದ್ದಾರೆ. ಇವರು ಸ್ಪೇಸ್ ಎಕ್ಸ್ ಅಂತಕ್ಕಂಥ ಒಂದು ಪ್ರೈವೇಟ್ ಕಂಪ್ನಿ ಇದು. ಇದರ CEO ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವರಿಗೆ ಮೊದಲ ಸ್ಥಾನ ಅಂದಿದೆ. ವಿಶ್ವ ಶ್ರೀಮಂತರ ಪಟ್ಟಿಯಲ್ಲಿ ಮೊದಲ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಅಕ್ಟೋಬರ್ 2022 ಟ್ವಿಟರನ್ನು $44 ಶತಕೋಟಿ ಅದನ್ನು ಖರೀದಿಸುವ ಮೂಲಕ ಅತ್ಯಂತ ದೊಡ್ಡ ಉದ್ಯಮವಾಗಿ ಪರಿಗಣಿಸಿತು. ಟ್ವಿಟರನ್ನು ಯಾರು ಖರೀದಿ ಮಾಡಿದ್ದಾರೆ? ಅದು ಎಲನ್ ಮಸ್ಕ್ ಒಡೆತನದ ಕಂಪ್ನಿ. ಎಲನ್ ಮಸ್ಕ್ ಅವರು ಇದನ್ನು ಖರೀದಿ ಮಾಡಿದೆ, ಟ್ವಿಟರ್ ಅಂತಕ್ಕಂಥ. ಇದು ಕೂಡ ಪ್ರಶ್ನೆ ಆಗ್ತಕ್ಕಂಥದ್ದು. ಅದೇ ರೀತಿ ಟೆಸ್ಲಾ ಕಂಪನಿಯು 2020-21 ಅವಧಿಯಲ್ಲಿ ಮಾರುಕಟ್ಟೆ ಬಂಡವಾಳೀಕರಣದಲ್ಲಿ ಗಮನಾರ್ಹವಾದ ಬೆಳವಣಿಗೆ ಕಂಡಿತ್ತು. ಅದರಿಂದ ಕೂಡ ಟಾಪ್ 10 ಶ್ರೀಮಂತರ ಪಟ್ಟಿಯಲ್ಲಿ ಎಲನ್ ಮಸ್ಕ್ ಸ್ಥಾನವನ್ನು ಪಡೆಯುವಂತೆ ಮಾಡಿತ್ತು ಅಂತಕ್ಕಂಥದ್ದು. ಇವರ ಸಂಪತ್ತು $1000 ಶತಕೋಟಿ ತಲುಪಿದೆ ಅಂತಕ್ಕಂಥದ್ದು. ಒಟ್ಟಾರೆಯಾಗಿ ಎಲನ್ ಮಸ್ಕ್ ಅವರು ಶ್ರೀಮಂತ ಉದ್ಯಮಿಗಳ ಪಟ್ಟಿಯಲ್ಲಿ ಮೊದಲ ಸ್ಥಾನ ಪಡ್ಕೊಂಡಿದ್ದಾರೆ ಅಂತಕ್ಕಂಥದ್ದು ನೆನಪಿನ ಇಟ್ಕೊಳ್ಳಿ. ಮುಂದೆ ನೋಡೋಣ. ದುಬೈ ಪ್ಯಾರಾ ಬ್ಯಾಡ್ಮಿಂಟನ್ ಇಂಟರ್ನ್ಯಾಷನಲ್ 2023 ಅಂತಕ್ಕಂಥದ್ದು ಮಾನಸಿ ಮುರುಗೇಶನ್ಗೆ ಚಿನ್ನದ ಪದಕ ಅಂತದ್ದು. ಮಾನಸಿ ಮುರುಗೇಶ್ ಅವರಿಗೆ ಚಿನ್ನದ ಪದಕವನ್ನು ಈ ಪ್ಯಾರಾ ಬ್ಯಾಡ್ಮಿಂಟನ್ ಇಂಟರ್ನ್ಯಾಷನಲ್ಲಿ ಪಡೆದುಕೊಂಡಿರ್ತಕ್ಕಂಥವ್ರು. ಇತ್ತೀಚೆಗೆ UAE ದೇಶದಲ್ಲಿ ದುಬೈನಲ್ಲಿ ಮುಕ್ತಾಯಗೊಂಡಿರುವ 5ನೇ ಆವೃತ್ತಿಯ, ಎಷ್ಟನೇ ಆವೃತ್ತಿ ಅಂತ ಕೇಳ್ತಾರೆ, 5ನೇ ಆವೃತ್ತಿಯ ಪ್ಯಾರಾ ಬ್ಯಾಡ್ಮಿಂಟನ್ ಇಂಟರ್ನ್ಯಾಷನಲ್ನಲ್ಲಿ ಟೂರ್ನಮೆಂಟ್ನಲ್ಲಿ ಮಹಿಳಾ ಡಬಲ್ಸ್ ವಿಭಾಗದಲ್ಲಿ ಮಾನಸಿ ಜೋಶಿ ಮತ್ತು ತುಳಸಿಮತಿ ಮುರುಗೇಶನ್ ಇವರು ಚಿನ್ನದ ಪದಕವನ್ನು ಪಡೆದುಕೊಂಡಿದ್ದಾರೆ ಅಂತಕ್ಕಂಥ. ಪ್ರಮುಖವಾಗಿ ಪ್ಯಾರಾ ಬ್ಯಾಡ್ಮಿಂಟನ್ ಇಂಟರ್ನ್ಯಾಷನಲ್ ಅಂತಕ್ಕಂಥ 2023 ಎಲ್ಲಿ ನಡೆದಿತ್ತು? UAE ಅಲ್ಲಿ ದುಬೈನಲ್ಲಿ ನಡೆದಿತ್ತು. ಇದೆಷ್ಟನೇ ಆವೃತ್ತಿ? 5ನೇ ಆವೃತ್ತಿ ಅಂತಕ್ಕಂಥದ್ದು. ಮಾನಸಿ ಜೋಶಿ ಮತ್ತು ತುಳಸಿಮತಿ ಮುರುಗೇಶನ್ ಅವರಿಗೆ ಚಿನ್ನದ ಪದಕ ಗೆದ್ದಿರ್ತಕ್ಕಂಥದ್ದು. ಅದೇ ರೀತಿ ನೋಡ್ತೀವಿ, ಮಂಡ್ಯದಲ್ಲಿ ನಡೆಯಲಿದೆ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಅಂತಕ್ಕಂಥದ್ದು. ಎಷ್ಟನೇದು? 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಅಂತಕ್ಕಂಥದ್ದು.
ಮಂಡ್ಯದಲ್ಲಿ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಚಾಲನೆ ನೀಡಲಾಗುತ್ತಿದೆ. ಪ್ರಸ್ತುತ ಅಂತಿಮ ನಿರ್ಧಾರವನ್ನು ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದಲ್ಲಿ ಮಂಡ್ಯದಲ್ಲಿ ನಡೆಸಲಾಗುತ್ತದೆ ಅಂತಕ್ಕಂಥ ಒಂದು ಹೇಳಿಕೆ ಡಾಕ್ಟರ್ ಮಹೇಶ್ ಜೋಶಿಯವರು, ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾಗಿರ್ತಕ್ಕಂಥ ಮಹೇಶ್ ಜೋಶಿಯವರು ಹೇಳಿದ್ದಾರೆ ಅಂತಕ್ಕಂಥದ್ದು. ಕನ್ನಡ ಸಾಹಿತ್ಯ ಸಮ್ಮೇಳನವು ಅಥವಾ ಸಾಹಿತ್ಯ ಪರಿಷತ್ತು ಸ್ಥಾಪನೆಯಾಗಿದ್ದು 1915ರಲ್ಲಿ ಅಂತಕ್ಕಂಥದ್ದು. ಮೊದಲನೇ ಸಾಹಿತ್ಯ ಸಮ್ಮೇಳನ HB ನಂಜುಂಡಯ್ಯ ಅವರ ಅಧ್ಯಕ್ಷತೆಯಲ್ಲಿ ಬೆಂಗಳೂರಿನಲ್ಲಿ ಜರುಗಿತು. ಎಲ್ಲಿ ಅಂತ ಕೇಳ್ತಾರೆ, ಬೆಂಗಳೂರಿನಲ್ಲಿ ಅಂತಕ್ಕಂಥದ್ದು. ಕನ್ನಡ ಸಾಹಿತ್ಯ ಸಮ್ಮೇಳನವು ಕನ್ನಡ ಭಾಷೆ, ಸಾಹಿತ್ಯ, ಕಲೆ, ಸಂಸ್ಕೃತಿ ಮತ್ತು ಸಂಗೀತ ಉಳಿಸುವ ಮತ್ತು ಅಭಿವೃದ್ಧಿಪಡಿಸುವ ಉದ್ದೇಶವನ್ನು ಹೊಂದಿರತಕ್ಕಂಥದ್ದು. ಅದೇ ರೀತಿ 85ನೇ ಕನ್ನಡ ಸಾಹಿತ್ಯ ಸಮ್ಮೇಳನ 2020ರಲ್ಲಿ ಕಲಬುರಗಿಯಲ್ಲಿ HS ವೆಂಕಟೇಶ ಮೂರ್ತಿಯವರ ಅಧ್ಯಕ್ಷತೆಯಲ್ಲಿ ಜರುಗಿತು ಅಂತಕ್ಕಂಥದ್ದು. ಅದೇ ರೀತಿ 86ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಎಲ್ಲಿ ಜರುಗಿತು 2021ರಲ್ಲಿ ಅಂತಕ್ಕಂಥದ್ದು ಹಾವೇರಿಯಲ್ಲಿ ದೊಡ್ಡರಂಗೇಗೌಡರ ಅಧ್ಯಕ್ಷತೆಯಲ್ಲಿ ಜರುಗಿತು ಅಂತಕ್ಕಂಥದ್ದು. 85, 86 ಮತ್ತು ಪ್ರಸ್ತುತ 87ನೇದು ಎಲ್ಲಿ ನಡೀತಾ ಇದೆ ಅಂದರೆ ಮಂಡ್ಯ ಜಿಲ್ಲೆಯಲ್ಲಿ ನಡೆಯಲು ಉದ್ದೇಶಿಸಲಾಗಿದೆ ಅಂತಕ್ಕಂಥದ್ದು ನೆನಪಿನಾಗಿಟ್ಕೊಳ್ಳೋಕ್ಕೆ ಸಾಧ್ಯವಾಗಿರಬೇಕು. ಇಲ್ಲಿ AI ಆಧಾರಿತ ಓಲಾ ಕಂಪನಿಯು ಮೇಡ್ ಫಾರ್ ಇಂಡಿಯಾ ಅಂತಕ್ಕಂಥ ಹೆಸರಿನಲ್ಲಿ AI ಅಂತಕ್ಕಂಥದ್ದು ಸ್ಥಾಪನೆ ಮಾಡಲಾಗುತ್ತಾ ಇದೆ ಅಂತಕ್ಕಂಥದ್ದು. ಓಲಾ ಕಂಪನಿ ಟ್ರಾವೆಲ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಓಲಾ ಕಂಪನಿಯು ಮೇಡ್ ಫಾರ್ ಇಂಡಿಯಾ ಅಂತಕ್ಕಂಥದ್ದು ChatGPTಯನ್ನು ಪರಿಚಯಿಸಲು ಮುಂದಾಗಿದೆ ಅಂತಕ್ಕಂಥದ್ದು. ಮೊಟ್ಟ ಮೊದಲ ಬಾರಿಗೆ ಭಾರತದಲ್ಲಿ AI ಆಧಾರಿತ ಓಲಾ ಕಂಪನಿಯು ಇದನ್ನು ಮೇಡ್ ಫಾರ್ ಇಂಡಿಯಾ ಅಂತಕ್ಕಂಥ ಒಂದು ಹೆಸರಿನೊಂದಿಗೆ ಪ್ರಾರಂಭಿಸಲು ಇದನ್ನು ಉದ್ದೇಶಿಸಲಾಗಿದೆ. ಭವಿಷ್ ಅಗರ್ವಾಲಾ ಅವರು ಕೃತಿಮಾ ಅಂತಕ್ಕಂಥ ಸಂಸ್ಕೃತ ಭಾಷೆಯಲ್ಲಿ ಇದನ್ನು ಹೆಸರಿಸಲಾಗಿದೆ. ಏನು ಹೆಸರು? ಕೃತಿಮಾ ಅಂತಕ್ಕಂಥದ್ದು ಇದರ ಹೆಸರಾಗಿದೆ. ಓಲಾ ಕಂಪನಿ ಮೇಡ್ ಫಾರ್ ಇಂಡಿಯಾ ಎಂಬ ಹೆಸರಿನೊಂದಿಗೆ ಇದನ್ನು ಪ್ರಾರಂಭಿಸಲು ಉದ್ದೇಶಿಸಲಾಗಿದೆ ಅಂತಕ್ಕಂಥದ್ದು ನೋಡ್ತೀವಿ. ಮುಂದೆ ನೋಡೋಣ. ಡಿಸೆಂಬರ್ 19 ಗೋವಾ ಸ್ವಾತಂತ್ರ್ಯ ದಿನ ಅಂತೇಳಿ ಆಚರಿಸಲಾಗುತ್ತದೆ ಅಥವಾ ಗೋವಾ ವಿಮೋಚನಾ ದಿನ ಅಂತೇಳಿ ಕೂಡ ಕರೆಯಲಾಗುತ್ತದೆ. 1961ರಲ್ಲಿ ಪೋರ್ಚುಗೀಸರ ಆಳ್ವಿಕೆಯಿಂದ ಗೋವಾ, ದಮನ್ ಮತ್ತು ದಿಯು ಅಂತಕ್ಕಂಥದ್ದು ಸ್ವಾತಂತ್ರ್ಯವನ್ನು ಪಡೆದುಕೊಂಡಿತ್ತು. ಅದರ ನೆನಪಿಗೋಸ್ಕರ ಪ್ರತಿ ವರ್ಷ ಡಿಸೆಂಬರ್ 19 ಗೋವಾ ವಿಮೋಚನಾ ದಿನವನ್ನಾಗಿ ಆಚರಿಸಲಾಗುತ್ತದೆ. ಅದೇ ರೀತಿ 1961 ಡಿಸೆಂಬರ್ 19ರಂದು ಭಾರತವು ಪ್ರಾರಂಭಿಸಿದ ಆಪರೇಷನ್ ವಿಜಯದ ಮೂಲಕ, ಯಾವ ಒಂದು ಮಿಲಿಟರಿ ಆಪರೇಷನ್ ಆಗಿದೆ ಅಂದರೆ ಆಪರೇಷನ್ ವಿಜಯದ ಮೂಲಕ ಗೋವಾದಿಂದ ಪೋರ್ಚುಗೀಸರ ವಸಾಹತುಶಾಹಿಯನ್ನು ಸಂಪೂರ್ಣವಾಗಿ ವಶಪಡಿಸಿಕೊಳ್ಳುವ ಮೂಲಕ ಸ್ವಾತಂತ್ರ್ಯವನ್ನು ಘೋಷಿಸಲಾಯಿತು. ಎಲ್ಲಿ? ಗೋವಾದಿಂದ ಪೋರ್ಚುಗೀಸರನ್ನು ತಮ್ಮ ದೇಶಕ್ಕೆ ಬಿಟ್ಟು ಹೋಗುವಂತೆ ಮಾಡಲಾಯಿತು ಅಂತಕ್ಕಂಥದ್ದು. ಅಲ್ಲಿ ಯಾವ ಒಂದು ಮಿಲಿಟರಿ ಕಾರ್ಯಾಚರಣೆ ಆಗಿತ್ತು ಅಂದರೆ ಅದು ಆಪರೇಷನ್ ವಿಜಯ ಅಂತಕ್ಕಂಥದ್ದು. 2023 ಈ ವರ್ಷದ ಮಹತ್ವದ ಸಂದರ್ಭದಲ್ಲಿ 62ನೇ ವಾರ್ಷಿಕೋತ್ಸವವನ್ನು ಗುರುತಿಸಲಾಯಿತು. ಅಂದರೆ ಗೋವಾ ವಿಮೋಚನೆಯಾಗಿ 62 ವರ್ಷಗಳು ಕಳೆಯಿತು ಅಂತಕ್ಕಂಥದ್ದು. ಬ್ರಿಟಿಷರು ಭಾರತಕ್ಕೆ ಆಗಮಿಸಿದ ಮೊದಲಿಗರು ಅಂತಕ್ಕಂಥದ್ದು 1510ರಲ್ಲಿ ಗೋವಾ ಪೋರ್ಚುಗೀಸರ ವಶವಾಗಿತ್ತು. ಮೊಟ್ಟ ಮೊದಲಿಗೆ ಎಲ್ಲಿಯಾಗಿತ್ತು? ಗೋವಾದಲ್ಲಿ ಪೋರ್ಚುಗೀಸರ ವಶವಾಗಿದ್ದು 1510ರಲ್ಲಿ ಅಂತಕ್ಕಂಥದ್ದು ಇತಿಹಾಸದಲ್ಲಿ ನೋಡ್ತಾ ಹೋಗ್ತೀವಿ. ಮುಂದಿನ ಒಂದು ಆರ್ಟಿಕಲ್ ನೋಡೋಣ. ನಯಾ ಭಾರತ್ ಕಾ ಸಂವೇದ್ ಅಂತಕ್ಕಂಥ ಪುಸ್ತಕ ಬಿಡುಗಡೆಗೊಳಿಸಿದವರು ರಮಾನಾಥ್ ಕೋವಿಂದ್. ಪ್ರಮುಖವಾಗಿ ನಯಾ ಭಾರತ್ ಕಾ ಸಂವೇದ್ ಅಂತಕ್ಕಂಥ ಪುಸ್ತಕವನ್ನು ಯಾರು ಬಿಡುಗಡೆ ಮಾಡಿದರು ಅಂತ ಕೇಳ್ತಾರೆ. ರಮಾನಾಥ್ ಕೋವಿಂದ್ ಅವರು. ಇವರು ರಾಷ್ಟ್ರಪತಿಗಳಾಗಿದ್ದವರು, 14ನೇ ರಾಷ್ಟ್ರಪತಿಗಳಾಗಿ ಕಾರ್ಯನಿರ್ವಹಿಸಿದವರು. ನಯಾ ಭಾರತ್ ಕಾ ಸಂವೇದ್ ಅಂತಕ್ಕಂಥ ಪುಸ್ತಕ ಇದು ಯಾರು ಬರೆದರು ಅಂದರೆ ನರೇಂದ್ರ ಮೋದಿಯವರು. ಈ ನರೇಂದ್ರ ಮೋದಿಯವರು ಬರೆದಿರ್ತಕ್ಕಂಥ ಈ ಪುಸ್ತಕ ಬಿಡುಗಡೆ ಮಾಡಿದವರು ರಮಾನಾಥ್ ಕೋವಿಂದ್ ಅವರು ಅಂತಕ್ಕಂಥದ್ದು ಇದು ಮುಖ್ಯವಾಗಿರ್ತದೆ. ಇದಿಷ್ಟು ಆರ್ಟಿಕಲ್ ಆಗಿದೆ. ಆತ್ಮೀಯ ಸ್ಪರ್ಧಾ ಮಿತ್ರರೇ, ಇಲ್ಲಿವರೆಗೆ ಪ್ರಮುಖವಾಗಿ ಡಿಸೆಂಬರ್ನಲ್ಲಿ ಕೇಳಬಹುದಾದಂಥ ಪ್ರಚಲಿತ ಘಟನೆಗಳ ಡಿಸ್ಕಷನ್ ಮಾಡಿದ್ವಿ. ಕೊನೆವರೆಗೆ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.